ನಾವು ಬೆಳಗಾಂದಲ್ಲಿ ಅಧಿವೇಶನ ಮಾಡ್ತೇವೆ, ಅಲ್ಲೇ ಉತ್ತರ ಕರ್ನಾಟಕದ ಬಗ್ಗೆ, ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡ್ತೇವೆ. ಇಲ್ಲೇ ಬೆಂಗಳೂರಲ್ಲಿ ಅಧಿವೇಶನ ಆಗ್ತೈತಿ, ಇಲ್ಲೇ ನಾವು ಬೇರೆ ಬೇರೆ ರಾಜ್ಯದ ವಿಷಯಗಳ ಬಗ್ಗೆ ಮಾತಾಡ್ತೇವೆ, ಬೆಂಗಳೂರು ಬಗ್ಗೆ ಮಾತಾಡ್ತೇವೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಏನೈತಿ, ಬೆಂಗಳೂರು ಅಂತಂದ್ರೆ ಇದೊಂಥರ ಸಾಹುಕಾರ ಏರಿಯಾ, ದೊಡ್ಡ ಶ್ರೀಮಂತ ಏರಿಯಾ. ನಮ್ಮ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಬಡೂರು ಏರಿಯಾ ಐತಿ. ನಮ್ಮ ಕರ್ನಾಟಕದಲ್ಲಿ ಒಂದು ಮಿಡ್ಲ್ ಕ್ಲಾಸ್ ಏರಿಯಾನೂ ಐತಿ. ನಮ್ಮ ಎಲ್ಲಾ ಸಮಾಜದಲ್ಲಿ ಕೂಡ ಲಕ್ಷ ಐದರ್ ಎಲ್ಲಾರ್ದು ಬಹಳ ಬಡವ್ರ ಕಡೆ ಇರ್ತೈತಿ ಅಥವಾ ಶ್ರೀಮಂತರ ಕಡೆ ಇರ್ತೈತಿ. ಮಿಡ್ಲ್ ಕ್ಲಾಸ್ ಅನ್ನೋದು ಪಾಪ ತಮ್ಮಷ್ಟಕ್ಕೆ ತಾವು ಜೀವನ ಮಾಡ್ತಿರ್ತಾರೆ. ಆ ರೀತಿ ಮಿಡ್ಲ್ ಕ್ಲಾಸ್ ಇರುವಂತ ನಮ್ಮ ಏರಿಯಾ ಅಂತಂದ್ರ ನಮ್ಮ ಕರಾವಳಿ ಮತ್ತು ಮಲೆನಾಡು. ಪಾಪ ಅವ್ರ ಬಗ್ಗೆ ಹೆಚ್ಚು ಚರ್ಚೆನೇ ಆಗುದಿಲ್ಲ, ಅವ್ರ ತೊಂದರೆಗಳ ಬಗ್ಗೆ ಹೆಚ್ಚು ಡಿಸ್ಕಷನ್ ಆಗುದಿಲ್ಲ. ಹಂಗಾಗಿ ನಾನು ಈ ಸರ್ತೆ ಅದ್ರ ಬಗ್ಗೆ ಸ್ವಲ್ಪ ಸದನದ ಗಮನ ಎಳಿಬೇಕಂತ ಮಾಡಿದ್ದೇನೆ ಅಧ್ಯಕ್ಷರ. ಮಲೆನಾಡು ಮತ್ತು ಕರಾವಳಿಯಲ್ಲಿ ಸುಮಾರು 4.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಬೆಳೀತಾರೆ. ಇದಕ್ಕೆ 1 ಲಕ್ಷಕ್ಕಿಂತ ಹೆಚ್ಚು ಪ್ರದೇಶದಲ್ಲಿ ಎಲೆ ಚುಕ್ಕಿ ರೋಗ ಮತ್ತು ಹಳದಿ ರೋಗಕ್ಕೂ ಬಂದಿದೆ. ಇದಕ್ಕೆ ಈ ರೈತರಿಗೆ ಪರಿಹಾರ ಕೊಡಾಕ ಕನಿಷ್ಠ ಒಂದು 500 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಬೇಕಾಗ್ತದೆ. ಆ ವಿಶೇಷ ಪ್ಯಾಕೇಜ್ ಬಗ್ಗೆ ಸರ್ಕಾರದಲ್ಲಿ ಇಲ್ಲ, ಕೇವಲ 10 ಕೋಟಿ ರೂಪಾಯಿ ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ಒತ್ತಾಯ ಮಾಡ್ತೇನೆ, ಇದು ರೈತರ ಕಣ್ಣಿಗೆ ಮಣ್ಣೆಚ್ಚುವಂತ ಕೆಲಸ ಆದಂಗೆ ಆಗ್ತೈತಿ. ಹಾಗಾಗಿ ದಯಮಾಡಿ ಈ ಎಲೆ ಚುಕ್ಕಿ ರೋಗ ಮತ್ತು ಹಳದಿ ಎಲೆ ರೋಗ ಏನೈತಿ, ಈ ರೈತರಿಗೆ ಒಂದು 500 ಕೋಟಿಯ ವಿಶೇಷ ಪ್ಯಾಕೇಜ್ ಅನ್ನ ಮಾಡಬೇಕು. ಕಳೆದ ಬಜೆಟ್ದಲ್ಲಿ ಮಲೆನಾಡು ಮತ್ತು ಕರಾವಳಿ ಭಾಗದಾಗ 1,000 ಕಾಲು ಸಂಕ ನಿರ್ಮಿಸ್ತೇವೆ ಅಂತ ಘೋಷಣೆ ಮಾಡಿದ್ರು. ಬ್ರಿಡ್ಜಸ್ ಅಂದ್ರೆ ಅವೇನಲ್ಲೇ ಪಾಪ ಅಲ್ಲೇ ಮಲೆನಾಡದಾಗ ಸಣ್ಣ ಸಣ್ಣ ಜರಿ, ನೀರಿನ ಜರಿ ಅದು ಇಲ್ಲ ಇರ್ತಾವಲ್ಲ, ಹ್ಯಾಂಗಿಂಗ್ ಬ್ರಿಡ್ಜ್, ಆ ರೀತಿಯ ಬ್ರಿಡ್ಜ್ಗಳನ್ನ ಮಾಡ್ತೇವೆ ಅಂತ ಹೇಳಿದ್ರು. ಫುಟ್ ಬ್ರಿಡ್ಜ್ ಅವನ್ನ ಒಂದು 15% ಫುಟ್ ಬ್ರಿಡ್ಜ್ ಕೂಡ ಇವ್ರು ಮಾಡಿಲ್ಲ. 1,000 ಬ್ರಿಡ್ಜ್ ಮಾಡ್ತೇವೆ ಅಂತ ಹೇಳಿದ್ರು, 150 ಬ್ರಿಡ್ಜ್ ಕೂಡ ಮಾಡಿಲ್ಲ. ಅದ್ರ ಜೊತೆ ಮೀನು ಕೊಂಡಿ ರಸ್ತೆ ಮಾಡ್ತೀವಿ ಅಂತ ಹೇಳಿದ್ರು. 30 ಕೋಟಿ ರೂಪಾಯಿ ಮೀನು ಕೊಂಡಿ ರಸ್ತೆ ಮಾಡ್ತೇವೆ ಅಂತ ಹೇಳಿದ್ರು. ನಾನು ವಿಚಾರ ಮಾಡ್ತಾ ಇದ್ದೆ, ಮಲೆನಾಡಿನ ಇದು ನಮ್ಮ ಕರಾವಳಿ ಭಾಗದ ಮಿತ್ರರ ಕಡೆ ಏನಪ್ಪಾ ಮೀನು ಕೊಂಡಿ ರಸ್ತೆ ಆಗಿದಾವ ಅಂತ ಹೇಳಿ. ಖಾದರ್ ಅವರು ಒಂದು ವಿಶೇಷ ದುಡ್ಡನ್ನು ತೆಗೆದುಕೊಂಡು ಬಂದು ತಮ್ಮ ಕ್ಷೇತ್ರದಲ್ಲಿ ಮೀನು ಕೊಂಡಿ ರಸ್ತೆ ಸ್ವಲ್ಪ ಮಟ್ಟಿಗೆ ಮಾಡಿದ್ದಾರೆ. ಉಳಿದ ಎಲ್ಲಾ ಕರಾವಳಿ ಭಾಗದಲ್ಲಿ ನೋಡಿದ್ರೆ ಒಂದು ಮೀನು ಕೊಂಡಿ ರಸ್ತೆ ಆಗಿಲ್ಲ. ಮತ್ತೆ ಈ ಬಜೆಟ್ ದಲ್ಲಿ ಮತ್ತೆ ಬರೆದಿದ್ದಾರೆ ನಾವು ಮೀನು ಕೊಂಡಿ ರಸ್ತೆ ಮಾಡ್ತೇವೆ ಅಂತೇಳಿ. ಯಾಕೆ ಈ ರೀತಿ ಅನ್ಯಾಯ ಕರಾವಳಿಯವರ ಮೇಲೆ? ಯಾಕೆ ಕೇವಲ ಖಾದರ್ ಅವ್ರ ಏರಿಯಾದವ್ರು ಇದ್ದವ್ರು ಮಾತ್ರ ಕರಾವಳಿಯವರ? ಇಲ್ಲಿದ್ದವ್ರು ಉಳಿದವ್ರು ಯಾರು ಕರಾವಳಿಯವರಲ್ಲ? ಯಾಕೆ ಕರಾವಳಿ ಮೇಲೆ ನಿಮ್ದು ಈ ರೀತಿಯ ದ್ವೇಷ? ಬಡವರು ಮೀನ ಹಿಡ್ಕೊಂಡ್ಬಂದು ಮಾರ್ತಾರ, ಅವ್ರಿಗೆ ಸರಿಯಾಗಿ ರಸ್ತೆನ ನೀವು ಕೊಡ್ಲಿಲ್ಲ ಅಂತಂದ್ರೆ ಅವ್ರು ಮಾರ್ಕೆಟಿಂಗ್ ಹೇಗೆ ಹೋಗ್ಬೇಕು? ಫಿಶರ್ಮ್ಯಾನ್. ಅದೇ ರೀತಿ ಸಮುದ್ರ ಕೊರೆತ 320 ಕಿಲೋಮೀಟರ್ದ ನಮ್ಮ ಸಮುದ್ರದ ಉದ್ದ ನಮ್ಮ ಕರ್ನಾಟಕದಲ್ಲಿ 320 ಕಿಲೋಮೀಟರ್ ಉದ್ದದ ಕರಾವಳಿ ಐತಿ. ಅದ್ರಾಗ 100 ಕಿಲೋಮೀಟರ್ ಇದು ಅತಿ ಹೆಚ್ಚು ಸಮುದ್ರದ ಕೊರೆತಕ್ಕೆ ಒಳಗಾಗುವಂತ ಏರಿಯಾ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನಿಂದ ಹಿಂದೆ ಒಂದ್ ರೀತಿ ಅಲ್ಲಿ ಕೊರೆತ ಕಡಿಮೆ ಮಾಡ್ಲಿಕ್ಕೆ ದುಡ್ಡನ್ನು ಖರ್ಚು ಮಾಡಿ ಅವತ್ತು ADB ಇಂದ ಸಾಲ ತಗೊಂಡು ಅವತ್ತು ಕೆಲಸ ಮಾಡುತ್ತೆ ಹಿಂದಿನ ಸರ್ಕಾರಗಳು. ಆದ್ರೆ ಈ ಸರ್ಕಾರ ಏನ್ ಮಾಡ್ತಾ ಇದೆ, ಬಜೆಟ್ದಾಗ ಒಂದು 10% ಬಡ್ಡಿ 10% ದುಡ್ಡು ಇಡಬೇಕು. ಅವಾಗ ಹಿಂದೆ ನಾವು ADB ಇಂದ ತಗೊಂಡ್ ಮಾಡಿದ್ದೀವಿ, ಅದ್ರ 10% ಸಮುದ್ರ ಕೊರೆತ ನಿಲ್ಸಾಕ್ ಮಾಡಬೇಕು. ಇದ್ರ ಬಗ್ಗೆ ಯಾವುದೇ ರೀತಿ ದುಡ್ಡನ್ನು ಇಟ್ಟಿಲ್ಲ. ಆದ್ರೆ ಇಲ್ಲಿ ಏನ್ ಮಾಡ್ತಾರೆ ಮಾನ್ಯ ಅಧ್ಯಕ್ಷರೇ, ಎಮರ್ಜೆನ್ಸಿ ಅಂತ ದುಡ್ಡು ತಗೊಂತಾರೆ. ತಗೊಂಡು ಇಲ್ಲಿ ಎಮರ್ಜೆನ್ಸಿ ಅಂತ ಮಾಡಿ ಅಲ್ಲಿ ಏನು ಕೆಲಸ ಮಾಡ್ದ ದುಡ್ಡು ಹೊಡೆಯುವಂತ ಕೆಲಸ ಮಾತ್ರ ಆಗ್ತೈತೆ. ಎಮರ್ಜೆನ್ಸಿಯಲ್ಲಿ ಪ್ಲಾನ್ ಮಾಡಿ ಇದು ಸಮುದ್ರ ಕೊರೆತ ನಿಲ್ಲಿಸುವಂತ ಕೆಲಸ ಇದರಲ್ಲಿ ಆಗ್ತಾ ಇಲ್ಲ. ಅದೇ ರೀತಿ ಸಮುದ್ರ ಆಂಬ್ಯುಲೆನ್ಸ್, ಇಲ್ಲೇನಾದ್ರೂ ಫಿಶರ್ಮನ್ಗಳಿಗೆ ಅವರಿಗೆ ಪಾಪ ನೀರಲ್ಲಿ ಮೀನಾ ಹಿಡಕ್ ಹೋದಾಗ, ಸಮುದ್ರದಾಗ ಮೀನಾ ಹಿಡಕ್ ಹೋದಾಗ ಏನ್ರ ಆದ್ರೆ ಅಲ್ಲಿ ಆಂಬ್ಯುಲೆನ್ಸ್ ಇಲ್ಲ ಅವ್ರಿಗೆ. ಸಿ ಆಂಬ್ಯುಲೆನ್ಸ್, ಸಮುದ್ರದ ಆಂಬ್ಯುಲೆನ್ಸ್. ಅದ ನಮ್ಗಿಂತ ಚಿಕ್ಕ ರಾಜ್ಯ ಕೇರಳದಲ್ಲಿ 3 ಸಿ ಆಂಬ್ಯುಲೆನ್ಸ್ ಅದ, ಗೋವಾದಲ್ಲಿ ಸಿ ಆಂಬ್ಯುಲೆನ್ಸ್ ಇದೆ. ಹಾಗಾಗಿ ನಾನು ಮಾನ್ಯ ಮಂತ್ರಿಗಳಿಗೆ ಮತ್ತು ಇಲ್ಲ ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ, ಇದ್ರ ಬಗ್ಗೆ 7.85 ಕ್ರೋರ್ಸ್ ಆಂಬ್ಯುಲೆನ್ಸ್ ಸಂಬಂಧ ದುಡ್ಡನ್ನು ತೆಗೆದಿಟ್ಟಿದ್ರು ಹೋದ ಸರ್ತಿ. ಅದರಲ್ಲಿ 1 ರೂಪಾಯಿನೂ ಖರ್ಚು ಮಾಡಿಲ್ಲ. ಅದನ್ನ ಟೆಂಡರ್ ಪ್ರಕ್ರಿಯೆನೂ ಕೂಡ ಅದ್ರ ಮುಗಿದಿಲ್ಲ. ಈ ಸಿ ಆಂಬ್ಯುಲೆನ್ಸ್ ಯಾವಾಗ ಕೊಡ್ತೀರಿ? ಇದ್ರ ಬಗ್ಗೆ ನಾವು ಹೇಳ್ಬೇಕು. ಕೇರಳದಾಗ ಪ್ರತೀಕ್ಷಾ, ಪ್ರತ್ಯಾಶಾ ಮತ್ತು ಕರುಣ್ಯ ಅಂತ ಹೇಳಿ 3 ಸಿ ಆಂಬ್ಯುಲೆನ್ಸ್ಗಳು ಬಹಳ ಯಶಸ್ವಿಯಾಗಿ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ.
ಆದ್ರೆ ನಮ್ಮಲ್ಲಿ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಉಳ್ಳಾಲದ ಮೀನುಗಾರರು ಅವ್ರ ಸರ್ಕಾರದಿಂದ ಬೇಸರಾಗಿ ತಾವ ದುಡ್ಡು ಹಾಕಿ ಇವತ್ತು ತಾವ ಒಂದು ಸಿ ಆಂಬ್ಯುಲೆನ್ಸ್ ಮಾಡ್ತಾ ಇದ್ದಾರೆ. ಸರ್ಕಾರದ ಮೇಲೆ ಬೇಜಾರಾಗ್ಬಿಟ್ಟಿದ್ದಾರೆ ಅವ್ರು ಮೀನುಗಾರ. ನಮ್ಗೆ ಮೀನು ಕೊಂಡಿ ರಸ್ತೆ ಕೊಡ್ತಾ ಇಲ್ಲ, ಆಂಬ್ಯುಲೆನ್ಸ್ ಮಾಡ್ತೇವಂತೆ ಆಂಬ್ಯುಲೆನ್ಸ್ ಮಾಡ್ತಾ ಇಲ್ಲ. ಹಂಗಾಗಿ ನಾವು ಕೂಡಿ ನಾವು ದುಡ್ಡನ್ನು ಕಲೆಕ್ಟ್ ಮಾಡಿ ನಾವು ಒಂದು ಸಿ ಆಂಬ್ಯುಲೆನ್ಸ್ ಮಾಡ್ತೇವಂತೆ ಮಾಡ್ತಿದ್ದಾರೆ. ಇದು ಸರಿನಾ ಮಾನ್ಯ ಅಧ್ಯಕ್ಷರೇ? ಈ ರೀತಿ ಅನ್ಯಾಯ ಬಡ ಮೀನುಗಾರರ ಮೇಲೆ ಮಾಡುವಂತದ್ದು ತಾವು ಸರಿನಾ? ತಾವ ವಿಚಾರ ಮಾಡಿ ಹೇಳಿ. ಅದೇ ರೀತಿ ಈ ಸಮುದ್ರದೊಳಗೆ ಅವ್ರು ಏನ್ ಇರ್ತಾರಲ್ಲ ಅವಾಗಲ್ಲೇ ಮೊಬೈಲ್ ಅದು ವರ್ಕ್ ಆಗುದಿಲ್ಲ. ಅವ್ರಿಗೆ ಪಾಪ ಸ್ಯಾಟಲೈಟ್ ಫೋನ್ ಏನ್ರ ಎಮರ್ಜೆನ್ಸಿ ಇದ್ರೆ ಸ್ಯಾಟಲೈಟ್ ಫೋನ್ಲೇ ಕಾಂಟ್ಯಾಕ್ಟ್ ಮಾಡ್ಬೇಕಾಗ್ತದೆ. ಒಂದು ಡೆಡಿಕೇಟೆಡ್ ನಮ್ಮಲ್ಲಿ ಟೆಲಿಫೋನ್ ಲೈನ್ ಬೇಕು. ಅವ್ರು ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ ಆ ಮೀನುಗಾರರಿಗೆ ಫಿಶರ್ಮನ್ಗೆ ರೆಸ್ಪಾಂಡ್ ಮಾಡುವಂತದ್ದು ಅದು ಕೂಡ ಇಲ್ಲ. ಅಲ್ಲೇನಾದ್ರೂ ಕೂಡ ಒಂದು ಡೆತ್ ಆತಂದ್ರೆ ಸಮುದ್ರದಲ್ಲಿ ಆ ಬಾಡಿ ತಗೊಂಬರಾಕ 2, 3, 4, 5 ದಿನ ಹಿಡಿತೈತಿ. ಒಂದು ಕೋಲ್ಡ್ ಸ್ಟೋರೇಜ್ ಬೇಕಾಗ್ತೈತಿ ಹೋಗಿ ಬಾಡಿ ತಗೊಂಬರಾಕ. ಅಂತ ಬೇಸಿಕ್ ಫೆಸಿಲಿಟಿ ಕೂಡ ಸರ್ಕಾರ ಮಾಡಿಲ್ಲ. ಹಂಗಾಗಿ ಮಾನ್ಯ ಅಧ್ಯಕ್ಷರೇ, ನಾನು ಇದನ್ನ ನೋಡಿದ್ರೆ ಅದೇ ರೀತಿ ವನ್ಯಜೀವಿಗಳ ಮೇಲೆ ವನ್ಯಜೀವಿಗಳ ಹಾವಳಿ ಆಗ್ತಾ ಇದೆ ಮಲೆನಾಡದಲ್ಲಿ ದೊಡ್ಡ ಪ್ರಮಾಣದಲ್ಲಿ. ಅದ್ರ ಬ್ಯಾರಿಕೇಡ್ ಮಾಡಬೇಕು. ಅದ್ ಬ್ಯಾರಿಕೇಡ್ ಮಾಡಕ್ ಕನಿಷ್ಠ 150 ಜನ ಅಲ್ಲಿ ಸುಮಾರು ಅಂದಾಜು ಜೀವ ಕಳ್ಕೊಂಡಿದ್ದಾರೆ ಈ ವನ್ಯಜೀವಿಗಳ ಹಾವಳಿಯಿಂದ. ಒಂದು 3,000 ಕೋಟಿ ರೂಪಾಯಿ ಬೇಕು ಇದಕ್ಕೆ ಮಲೆನಾಡಿನಲ್ಲಿ ಬ್ಯಾರಿಕೇಡ್ ಮಾಡಕ. ಇವರು ಏನು ದುಡ್ಡು ಇಟ್ಟಿಲ್ಲ ಅದ್ರ ಬಗ್ಗೆ ವನ್ಯಜೀವಿ ಸಂಘರ್ಷಕ್ಕೆ. ಹಾಗಾಗಿ ಈ ಪ್ರಾಣಿ ಮತ್ತು ಮನುಷ್ಯನ ಸಂಘರ್ಷ. ಹಂಗಾಗಿ ಈ ಬಜೆಟ್ ಅನ್ನು ನೋಡಿದ್ರೆ ಇದೇನಪ್ಪಾ ಇದು ಮಲೆನಾಡು ಮತ್ತು ಕರಾವಳಿ ವಿರೋಧಿ ಬಜೆಟ್ ಏನ ಅಂತ ಹೇಳಿ ನನಗೆ ಅನಿಸ್ತಾ ಇದೆ.